ಬಡಾವಣೆ ಹೆಸರನ್ನು ಬದಲಾವಣೆ ಮಾಡಿಕೊಡ್ದು ಅಂತಂದೇಳಿ ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಪರವಾಗಿ ಗಟ್ಟಿಯಾದಂಥ ಒಕ್ಕೊರಲಿಂದ ನಾವು ಇದನ್ನು ವಿರೋಧಿಸ್ತೀವಿ ಅಂತಂತಂದ್ರೆ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ಮಾತು ಬಡಾವಣೆ ಮಾಡಲಿ ಅವರು ಹೊಸ ಬಡಾವಣೆ ಮಾಡಿ ಹೆಸರಿ ಒಳ್ಳೆ ಕೆಲಸ ಮಾಡಿ ತಪ್ಪೇನಿಲ್ಲ. ಮನೆ ವೆಂಕಟೇಶ್ ಅವರು ಒಂದು ಅಂಗನವಾಡಿ ಬಿಲ್ಡಿಂಗ್ ಉದ್ಘಾಟನೆ ಮಾಡುವಂತೆ ಆ ಬಿಲ್ಡಿಂಗ್ ಮೇಲೆ ಕುಮಾರಸ್ವಾಮಿ ಬಡಾವಣೆ ಅಂತಾನೆ ಐತಂತೆ ಈಗ ಪ್ರೆಸೆಂಟ್ ಕೂಡ. ಅದರಿಂದ ಅವ್ರು ಹೇಳ್ಬೋದು ಈಗ ಅಷ್ಟೇ, ಅದನ್ನ ಹೇಳ್ತಿದ್ದಾರೆ ಅಷ್ಟೇ. ಕುಮಾರಸ್ವಾಮಿ ಲೇಔಟ್ ಡೆವಲಪ್ಮೆಂಟ್ కోసం ಒಂದು ದಿವಸನೇ ಈ ಥರ ಮಾಡಿಲ್ಲ. ನೀವು ಹೆಸರಿಗೋಸ್ಕರ ನೀವು ಕಿತ್ತಾಡ್ತಾ ಸಮಸ್ಯೆಗಳು ಏನು ಮಾತಾಡಿಲ್ಲ. ನಮ್ಮ ಕುಮಾರಸ್ವಾಮಿ ಅಂತ ಇದ್ರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಪಾವಗಡದಲ್ಲಿ ಇವತ್ತು ಆ ಒಂದು ಕೊಡುಗೆಗೆ ಒಂದು ಉದಾಹರಣೆಯಾಗಿ ಒಂದು ಇಲ್ಲಿ ಕೆಲಸ ಆಗಿದೆ. ಆದ್ದರಿಂದ ಇವತ್ತು ಏನಿಲ್ಲಿ ಆಡಳಿತ ನಡೆಸ್ತಕ್ಕಂಥವ್ರು ನಮ್ಮ ಕುಮಾರಸ್ವಾಮಿ ಅವರಿಗೆ ಒಂದು ಹೆಸರಿಟ್ಟಿರ್ತಕ್ಕಂಥದ್ದಕ್ಕೆ ತೇಜೋವಧೆ ಮಾಡಿಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಿದ್ವಿ, ಅವಮಾನ ಮಾಡ್ದಂಗೆ. ಆದ್ದರಿಂದ ನಾವೊಂದು ಸಮಾಜದ ಪರವಾಗಿ ಕೇಳ್ತಕ್ಕಂಥದ್ದು ಏನಂದರೆ, ದಯವಿಟ್ಟು ಯಾವುದೇ ಕಾರಣದಿಂದ ಅದನ್ನು ಚೇಂಜ್ ಮಾಡಿಬಿಡ್ರಿ, ಅದೇನೈತಿ ಯಥಾಸ್ಥಿತಿಯನ್ನು ಮುಂದುವರಿಸಿ. ನಾವೆಲ್ಲ ಹೊಸ್ದಾಗಿ ಕೇಳ್ತಿಲ್ಲ, ನಮ್ಗೆ ಹೊಸ್ದಾಗಿ ಬಡಾವಣೆ ಕೊಟ್ಟರೆ ಅಂತ ನಾವು ಕೇಳಿಲ್ಲ. ಇಟ್ಟಿರ್ತಕ್ಕಂಥದ್ದು ಏನು ಇಟ್ಟಿರ್ತಕ್ಕಂಥ ಹೆಸರಿಟ್ಟಿರ್ತಕ್ಕಂಥದ್ದು ಚೇಂಜ್ ಮಾಡಿಬಿಡ್ರಿ ಅಂತ ನಮ್ಮದು ರಿಕ್ವೆಸ್ಟು. ಅದನ್ನು ಓವರ್ಟೇಕ್ ಮಾಡಿಬಿಡ್ರಿ ಅಂತ ಕೇಳ್ತೀವಿ, ನಮ್ಮ ಸಮಾಜದಿಂದ ಕೇಳ್ತಿರೋದು. ನಾವು ಯಾವುದೋ ಪಕ್ಷದಿಂದ ಮತ್ತು ಇನ್ನೊಂದರಿಂದ ಕೇಳ್ತಾ ಇಲ್ಲ, ಸಮಾಜದ ಮುಖಂಡರಾಗಿ ಇಲ್ಲಿದ್ದಾರೆ. ಆ ಸಮಾಜದ ಮುಖಂಡರ ಮುಖಾಂತರ ಈಗ ನಾವು ಈ ಒಂದು ಆಡಳಿತಕ್ಕೆ ಒತ್ತಾಯ ಮಾಡ್ತೀವಿ ಅಂತಂದೇಳಿ ನಾವು ಸಹ ನಮ್ಮ ಸಮಾಜ ಹೆಮ್ಮೆ ಇದ್ದ ನಮ್ಮದು ಒಂದು ತಾಲೂಕಿನಲ್ಲಿ ಎಲ್ಲೋ ಒಂದು ಕಡೆ ನಮ್ಮನ್ನು ಗುರುತಿಸಿದ್ದಾರೆ ಅಂತಂದೇಳಿ ಒಂದು ತೀರ್ಮಾನಕ್ಕೆ ಬಂದು ನಾವು ಸಹ ಅವರ ಅವಗಾಹನೆಗೆ ಒಳಪಟ್ಟು ಎಲ್ಲ ರೀತಿಯಾಗೂ ಸಹಕಾರ ಕೊಟ್ಟು ಮುಂದುವರ್ಸ್ಕೊಂಡು ಹೋಗಿದ್ವಿ. ಈಗ ಬಂದಂಥ ಸಂದರ್ಭದಲ್ಲಿ ಪುರಸಭೆಯಲ್ಲಿ ಇದನ್ನೇ ಬದಲಾವಣೆ ಮಾಡಿ, ಕುಮಾರಸ್ವಾಮಿಯ ಹೆಸರನ್ನು ಬಡಾವಣೆ ಹೆಸರನ್ನು ಬದಲಾವಣೆ ಮಾಡಿ ಬೇರೆ ಹೆಸರನ್ನ ನಾಮಕರಣ ಮಾಡೋ ಬದಲು ಅವರು ಸಹ ಶಾಸಕರಿದ್ದಾರೆ, ಅವ್ರಿಗೂ ಸಹ ತಾಲೂಕಿನ ಜನ ಶಾಸಕರು ಮಾಡಿದ್ದಾರೆ. ಅವರು ಸಹ ಬೇರೆ ಇದೇ ಥರ ಏನು 390 ನಿವೇಶನಗಳನ್ನು ಕೊಟ್ಟು ಮನೆ ಕಟ್ಟಿ ಕೊಟ್ಟಿದ್ದಾರೆ, ಏನು ಸೌಲಭ್ಯ ಕೊಟ್ಟಿದ್ದಾರೆ ಅಂಥ ಒಂದು ಬಡಾವಣೆನ ಮಾಡಿ ಅವರು ಹೆಸರನ್ನು ಇಡಿಸೋದ್ರಲ್ಲಿ ನಮ್ಮ ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ. ಅವರು ಸಹ ಮಾಡಿದರೆ ಈ ತಾಲೂಕು ಈ ಕೇಂದ್ರ ಸ್ಥಾನದಲ್ಲಿ ಪುರಸಭೆಯಲ್ಲಿ ಅವ್ರದ್ದು ಒಂದು ಹೆಸರು ಇರುತ್ತೆ ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ನಮ್ಮ ಬಂಧುಗಳೇ ಹಾಗೂ ಪತ್ರಕರ್ತರೆ, ಈ ದಿನ ನಾವು ಪಾವಗಡ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಕುಮಾರಸ್ವಾಮಿ ಬಡಾವಣೆಯನ್ನು 1907ರಲ್ಲಿ 2007ರಲ್ಲಿ ನಿರ್ಮಾಣ ಮಾಡಿದರು. ಅವರೇ ಬಂದು ಮುಖ್ಯಮಂತ್ರಿಗಳಾದಾಗ ತಾವು ಈ ಬಾಗುಡಕ್ಕೆ ಒಳ್ಳೆಯ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಆ ಒಂದು ಜಾಗವನ್ನು ಪರಿಶೀಲನೆ ಮಾಡಿ ಅವರು ಅಲ್ಲಿ ಒಂದು 400 ಮನೆಗಳಿಗೆ ಎಲ್ಲ ಹಂಚಿಕೆ ಮಾಡಿ ಬಡ ಕುಟುಂಬದವರಿಗೆ ಹಂಚಿ ಇವತ್ತು ಅವರು ನಮ್ಮ ತಾಲೂಕಿಗೆ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. ಅಂತಹವರನ್ನು ಆ ಬಡಾವಣೆ ಹೆಸರನ್ನು ತೆಗೆದುಹಾಕಬೇಕು ಅಂತ ಈಗಿನ ಒಂದು ಆಡಳಿತಾಧಿಕಾರಿಗಳಾದಂಥ ಮುನ್ಸಿಪಾಲ್ಟಿನವರಾಗಿರಲಿ, ಪುರಸಭೆಯವರಾಗಿರಲಿ ಅಥವಾ ತಾಲೂಕಿನ ಶಾಸಕರಾಗಿರಲಿ, ಇವರು ನಿರ್ಧಾರ ತಗೊಂಡು ಒಂದು ನಿರ್ಣಯ ಮಾಡಿದ್ದಾರೆ. ಒಂದು ಒಂದು ಅಖಂಡನೀಯ ಒಂದು ಮಾತು. ನಮಗೆ ಇವತ್ತು ಅವರು ಮಾಡಲಿ, ಅವರು ಸ್ವತಃವಾಗಿ ಬೇರಾದರೂ ಒಂದು ಬಡಾವಣೆ ಮಾಡಿ ಅವ್ರ ಹೆಸರಿಟ್ಕೊಂಡು ವೆಂಕಟರಮಣಪ್ಪನ ಬಡಾವಣೆ ಅಂತ ಇಟ್ಕೊಳ್ಳಿ. ಇಲ್ಲ ಅಂದರೆ ನಾವು ಹೇಳ್ತಾ ಇದ್ದೀವಿ, ನಾವು ಈಗಲೂ ನಾವು ನಮ್ಮ ಕುಮಾರಸ್ವಾಮಿ ಅವರಿದ್ದಾಗಲೂ ಸಹ ಇದೇ ರೀತಿ ಇತ್ತು. ಮತ್ತೆ ನಮ್ಮ ಒಂದು ಏನು ರಾಜ್ಯದ ರಾಜಕಾರಣದಲ್ಲಿ ನಮಗೀಗ ನಮ್ಮ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಈಗ ಅವ್ರಿಗೂ ಸಹ ಮುಂದಿನ ದಿನಗಳಲ್ಲಿ ಒಂದು ಮುಖ್ಯಮಂತ್ರಿ ಆಗುವ ಒಂದು ಇದಿದೆ. ಅವರು ಇವರೆಲ್ಲ ಸೇರಿಕೊಂಡು ಅವತ್ತು ಮಾಡ್ಬೋದು. ನಾವು ಡಿ ಕೆ ಶಿವಕುಮಾರ್ ಅಂತ ಹೆಸರು ಬಡಾವಣೆ ಅಂತ ಇಡ್ಬೋದು ಅವರನ್ನು.
ನಾವೇನೋ ಅದಕ್ಕೆ ನಮ್ಮ ಅಭ್ಯಂತರವೇನಿಲ್ಲ ಯಾರ್ದನ್ನು. ಆದ್ದರಿಂದ ನಾವು ಇವತ್ತು ಬಹಳ ನಮ್ಮ ಸಮುದಾಯದಿಂದ ನೊಂದು ಏನು ತಾಲೂಕಿನಲ್ಲಿ ಒಕ್ಕಲಿಗರಿಗೆ ಒಂದು ಏನು ಬೆಲೆ ಅಂದರೆ ಒಂದು ರೀತಿಯ ಅವಮಾನ ಮಾಡೋ ಒಂದು ರೀತಿಯಲ್ಲಿ ಇವರು ಬರೆಸ್ತಾ ಇದ್ದಾರೆ. ಇದು ಬಹಳ ಖಂಡನೀಯ. ಇದು ಮಾಡಬಾರ್ದು. ನಮಗೆ ಮುಂದಿನ ದಿನಗಳಲ್ಲಿ ಇದೇ ಥರ ಮಾಡಿದರೆ ನಮ್ಮ ಸಮಾಜದವರು ಮುಂದೆ ನಾವು ಸಹ ಉಗ್ರ ಹೋರಾಟದಿಂದನೂ ಸಹ ನಾವು ಇದನ್ನು ನಾವು ಖಂಡಿಸ್ತೀವಿ ಅಂತ ಹೇಳ್ತಾನೆ ನಿಮ್ಮ ಮಾತು ಸ್ವಾಗತ ಕೊಡ್ತಾ ಪಾವಗಡ ಪಟ್ಟಣದಲ್ಲಿ 2007ರಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಪಾವಗಡ ಪಟ್ಟಣಕ್ಕೆ ಆಗಮಿಸಿ ಅವರ ಅಮೃತ ಹಸ್ತದಿಂದ ಪಾವಗಡ ಪಟ್ಟಣದಲ್ಲಿ ಒಂದು ಕುಮಾರಸ್ವಾಮಿ ಬಡಾವಣೆ ಅಂತ ಒಂದು ಉದ್ಘಾಟನೆ ಮಾಡಿರ್ತಾರೆ ಶಿರಾರಸ್ತೆಯಲ್ಲಿ. ಇವತ್ತು ಆ ಬಡಾವಣೆಗೆ ಅವತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ತಿಮ್ಮರಾಯಪ್ಪನವರು ಸಹ ಅವತ್ತು ಅಲ್ಲಿ ಏನೇನು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಆ ಸೌಕರ್ಯಗಳನ್ನು ಎಲ್ಲ ಕೊಟ್ಟಿದ್ದರು. ಕೊಟ್ಟು ಆ ಬಡಾವಣೆಯನ್ನು ಮಾಡಿದರು. ಅದನ್ನು ಇವತ್ತು ಈಗ ಇರ್ತಕ್ಕಂಥ ಪುರಸಭೆ ಆ ಒಂದು ಬಡಾವಣೆ ಹೆಸರನ್ನು ಚೇಂಜ್ ಮಾಡಿ ವೆಂಕಟರಮಣಪ್ಪ ಬಡಾವಣೆ ಅಂತ ನಾಮಕರಣ ಮಾಡಕ್ಕೆ ಹೊರಟಿದ್ದಾರೆ. ನಮ್ಮ ಕ್ವಶನ್ ಏನಂದರೆ ಇಲ್ಲಿ ನಾವು ಏನು ಹೊಸದಾಗಿ ಒಂದು ಬಡಾವಣೆ ನಿರ್ಮಾಣ ಮಾಡಿರಿ ಅಥವಾ ಬಡಾವಣೆಗೆ ಹೆಸರಿಡ್ರಿ ಅಂತ ಕೇಳಿರಲಿಲ್ಲ. ಏನು ಅವತ್ತು ಒಂದು ಬಡಾವಣೆ ನಿರ್ಮಾಣ ಮಾಡಿದ್ದಾರೆ. ಇವ್ರು ಬೇಕಾದರೆ ಯಾವುದನ್ನ ಬಡಾವಣೆ ಮಾಡಿ ಅಥವಾ ಏನಾದರೂ ಒಂದು ಕಾರ್ಯಕ್ರಮ ಮಾಡಿ ಅದಕ್ಕೆ ಹೆಸರು ಇಟ್ಕೊಂಡ್ರೆ ನಮಗೇನು ಬಾಧೆ ಇಲ್ಲ. ಒಬ್ಬ ನಮ್ಮ ಸಮಾಜನ ಇಲ್ಲಿ ನಾವು ಸಮಾಜದಿಂದ ಮಾಡ್ತಿದ್ದೀವಿ. ಈ ಒಂದು ಪ್ರೆಸ್ ಮೀಟನ್ನು ಮಾಡ್ತಕ್ಕಂಥದ್ದು ನಮ್ಮ ಸಮಾಜದ ಮುಖಂಡರು ಎಲ್ಲ ಸೇರಿ ಮಾಡ್ತಿದ್ದೀವಿ. ಈ ಕಡೆ ತಾಲ್ಲೂಕಾದ್ರೂ ಸಹ ಇಡೀ ವ್ಯಕ್ತಿ ಕಣ್ಣಗ ಬೆಳೆಯುವಂಥ ಸಮಾಜ ಕುಂಚಿಟಿಗ ಒಕ್ಕಲಿಗರ ಸಮಾಜ ಈ ಪಾವಗಡದಲ್ಲಿ 25,000 ಜನ ಮತದಾರರಿದ್ದಾರೆ. ಅವರ ಒಲವು ಅವರ ಇದು ಏನಾದರೂ ಯಾವುದೇ ಒಂದು ಪಕ್ಷಕ್ಕೆ ಆಗಿರ್ಬೋದು ಎಲ್ಲರಿಗೂ ಸಿಗಬೇಕಾದಾಗ ಈ ಸಮಾಜದ ಪರಿವರ್ತನೆ ಅತಿ ಮುಖ್ಯನೂ ಸಹ. ಯಾರಿಗೆ ಈ ಸಮಾಜ ಒತ್ತು ಕೊಡುತ್ತೋ ಅವರು ರಾಜಕೀಯದಲ್ಲಿ ನಿರ್ಣಾಯಕವಾಗಿ ಅವರು ಬದಲಾವಣೆಯನ್ನು ಬಯಸಿಕೊಳ್ಳುವಂಥ ಶಕ್ತಿ ಈ ಸಮಾಜಕ್ಕಿದೆ ಈ ತಾಲೂಕಿನಲ್ಲಿ ಎಂಬುದನ್ನ ಮೊದಲು ನಾನು ಹೇಳುತ್ತಾ, ಹಿಂದೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ತಾಲ್ಲೂಕಿಗೆ ಅತಿ ಹೆಚ್ಚು ಭೇಟಿ ಕೊಟ್ಟಂಥ ಮುಖ್ಯಮಂತ್ರಿ ಅಂದ್ರೂ ತಪ್ಪಾಗಲಾರ್ದು. ಅವರು ನಮ್ಮ ಸಮಾಜದ ಏಳಿಗೆಗೋಸ್ಕರನ ಈ ರಾಜ್ಯದಲ್ಲಿಯೇ ಕಟಿಬದ್ಧವಾಗಿ ದುಡಿದು ಸಮಾಜದ ಶ್ರೇಯಸ್ಸು ಎಲ್ಲದಕ್ಕೂ ಸಹ ಎಲ್ಲ ಸಮಾಜನೂ ಒಗ್ಗೂಡಿಸ್ಕೊಂಡು ಅದರಲ್ಲಿ ನಮ್ಮ ಸಮಾಜದ ಮುಖ್ಯಮಂತ್ರಿ ಆಗಿರೋದನ್ನು ಅವರು ಈ ತಾಲೂಕಿಗೆ ಬಂದಂಥ ಸಂದರ್ಭದಲ್ಲಿ ಒಂದು ವ್ಯವಸ್ಥಿತವಾದಂಥ ಒಂದು ಬದಲಾವಣೆಯನ್ನು ಒಂದು ಲೇಔಟ್ನನ್ನು ಮಾಡಿದಂಥ ಸಂದರ್ಭದಲ್ಲಿ ನಾಮಕರಣ ಮಾಡಬೇಕಾದಂಥ ಸಂದರ್ಭದಲ್ಲಿ ಇಲ್ಲಿನ ಜನಪ್ರಿಯ ಶಾಸಕರಾದಂಥ ತಿಮ್ಮರಾಯಪ್ಪನವರು ಏನೋ ಅವರ ಕೊಡುಗೆ ಅವರ ಅದಮ್ಯ ಆಶಾವಾದ ಈ ತಾಲೂಕಿನಲ್ಲಿ ಇಟ್ಟಂಥ ವಿಶ್ವಾಸಕ್ಕೆ ಹೊಂದ್ಕೊಂಡು ಅವರ ಹೆಸರನ್ನು ನಾಮಕರಣ ಮಾಡಬೇಕು ಅಂತಂದೇಳಿ ಅವತ್ತಿನ ಪುರಸಭೆಯಲ್ಲಿ ತೀರ್ಮಾನ ಮಾಡಿ ಅವತ್ತು ನಾಮಕರಣ ಮಾಡಿ ಆ ಲೇಔಟ್ಗೆ ಏನು ಸವಲತ್ತು ಬೇಕು, UGD ಆಗಿರ್ಬೋದು, ಕುಡಿಯ ನೀರಿಂದ ಆಗಿರ್ಬೋದು, ವಿದ್ಯುತ್ ಶಕ್ತಿ ಆಗಿರ್ಬೋದು, ಎಲ್ಲ ರೀತಿಯ ಸರ್ಕಾರದ ವತಿಯಿಂದ ಸೌಲಭ್ಯಗಳನ್ನು ಒದಗಿಸಿ ತಾಲ್ಲೂಕಿನಲ್ಲಿ ಒಂದು ಉತ್ತಮವಾದಂಥ ಒಂದು ಬಡಾವಣೆಯನ್ನು ಮಾಡಿ ಕುಮಾರಸ್ವಾಮಿಯವರ ಹೆಸರು ಈ ತಾಲ್ಲೂಕಿನಲ್ಲಿ ಇರಬೇಕು ಅಂತಂದೇಳಿ ಅಜರಾಮರವಾಗಿ ಇರಬೇಕು ಅಂತಂದೇಳಿ ಅವತ್ತು ನಾಮಕರಣ ಮಾಡಿ ಅವತ್ತು ಗಟ್ಟಿಯಾಗಿ ಕುಮಾರಸ್ವಾಮಿ ಲೇಔಟ್ ಅಂತ ಮಾಡಿದ್ದಾರೆ.